ಪ್ಲೀಸ್ ನನ್ನ ಬಿಟ್ಬಿಡಿ, ನಾನೇನು ಮಾಡಿಲ್ಲ, ನಿಜವಾಗ್ಲೂ ನಾನೇನು ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ಪಿಗಿ ಪ್ರಾಮಿಸ್, ನಾನೇನು ಮಾಡಿಲ್ಲ. ಯಾರು ಬೇಕಾದ್ರೂ ಕೇಳಿ, ನಾನು ನಿಜವಾಗ್ಲೂ ಏನು ಮಾಡಿಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್. ದೊಡ್ಡಿ, ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನನ್ನ ಹೆಸರಲ್ಲಿ ಆಸ್ತಿನೂ ಇಲ್ಲ, ನಮ್ಮಪ್ಪ MLAನೂ ಅಲ್ಲ. ಸುಮ್ಮನೆ ಹಿಂಸೆ ಮಾಡ್ತಿದ್ದೀರಾ. ನಿನ್ನ ದುಡ್ಡುಗೋಸ್ಕರನೂ ಅಲ್ಲ, ನಿನ್ನ ಆಸ್ತಿಗೋಸ್ಕರನೂ ಅಲ್ಲ. ನೀವು ಈ ಥರ ಮಾಡ್ತಿರೋದು ನನ್ನ ಫ್ಯಾನ್ಸ್ಗೆ ಏನಾದರೂ ಗೊತ್ತಾದರೆ ಆಂಜನೇಯನ ಭಕ್ತರೆಲ್ಲ ಸೇರಿ ರುದ್ರ ತಾಂಡವ ಆಡ್ಬಿಡ್ತಾರೆ ಅಷ್ಟೇ. ಏಯ್, ನಿಮ್ಮಮ್ಮ ನನ್ನ ತಂಗಿ 1 ವರ್ಷದಿಂದ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಾ ಇದ್ರೆ ನೀನ್ ಮದುವೆ ಮಾಡ್ಕೊಳ್ಳೋ ಅಂತ ನಾಟಕಗಳು ಆಡ್ತಾ ಇದೀಯೇನೆ. ಮದುವೆ ಆಗಿರೋರು ಎಲ್ಲರೂ ಡೈವೋರ್ಸ್ ಆಗ್ತಿದ್ದಾರೆ. ಈ ಟೈಮಲ್ಲಿ ಮದುವೆ ಬೇಕಾ ದೊಡ್ಡಿ? ಅಯ್ಯೋ ದಡ್ಡಿ ದಡ್ಡಿ, 100 ಜೋಡಿಯಲ್ಲಿ 3 ಜೋಡಿ ಮಾತ್ರ ಡೈವರ್ಸು, ಇನ್ನ 97 ಜೋಡಿ ಸುಖ ಸಂಸಾರ. ದೊಡ್ಡಿ, ನೀವಿನ್ನ ಆ ಕಾಲದಲ್ಲೇ ಇದ್ದೀರಾ. ಇವಾಗ ಟೈಮ್ ಚೇಂಜ್ ಆಗಿದೆ ದೊಡ್ಡಿ. 100 ಜೋಡೀಸಲ್ಲಿ 3 ಜೋಡೀಸ್ ಅಷ್ಟೇ ಸುಖ ಸಂಸಾರ. ಇನ್ನು 97 ಜೋಡಿನೂ ಕೋರ್ಟ್ನಲ್ಲಿ ಒದ್ದಾಟ, ಡೈವೋರ್ಸ್ಗಾಗಿ ಕಿತ್ತಾಟ. ಅವ್ರಿಗೆಲ್ಲ ಇವಾಗ ಗೊತ್ತಾಗಲ್ಲ ಕಣೆ, ವಯಸ್ಸಾದಾಗ ಒಬ್ಬಂಟಿ ಆಗಿರ್ತಾರಲ್ಲ ಅವಾಗ ಗೊತ್ತಾಗತ್ತೆ. ವಯಸ್ಸಲ್ಲಿದ್ದಾಗ ನಾನೆಂತ ತಪ್ಪು ಮಾಡ್ಬಿಟ್ಟೆ ಅಂತ. ನೀನೇನೇ ಹೇಳು ದೊಡ್ಡಿ, ನಾನ್ ಮಾತ್ರ ಕನ್ವಿನ್ಸ್ ಆಗಲ್ಲ. ಅಯ್ಯೋ ದಡ್ಡಿ ದಡ್ಡಿ, ಮದುವೆ ಆದರೆ ಬೆನಿಫಿಟ್ ಇದೆ ಕಣೆ, ಅದು ನಿನಗೆ ಗೊತ್ತಿಲ್ಲ ಅಷ್ಟೇ. ಓಹೋ, ನನಗೆ ಗೊತ್ತಿಲ್ದಿರೋಂಥ ಬೆನಿಫಿಟ್ ಏನಿದೆ? ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಂತ ಒಂದು ಜೀವ ಇರುತ್ತೆ, ಅದ್ರ ಹೆಸರೇ ಗಂಡ ಅಂತ. ಆ ಗಂಡ ಏನಾದ್ರೂ ಬಂಡ ಆದ್ರೆ ಜೀವನ ಫುಲ್ ದಂಡ, ಗೊತ್ತಾ ನಿಂಗೆ? ಏಯ್, ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡ ಕಣೆ. ಎಲ್ಲಾ ಗಂಡಂದ್ರು ಪವಿತ್ರನ ಗಂಡನ ತರ ಇರೋಲ್ಲ. ನೀನೇನೇ ಹೇಳು, ನಂಗೆ ಮದ್ವೆ ಮಾತ್ರ ಬೇಡ ಅಷ್ಟೇ. ಮದ್ವೆ ಅಂತ ತಲೆ ತಿಂತಾಳೆ. ಬೇಡ ಬೇಡ ಬೇಡ, ಇವಳಿಗೆ ಮೊದ್ಲು ಬೇಡ ಅನ್ನೋದನ್ನ ಬಿಡಿಸ್ತೀನಿ ನಾನು. ನನಗೆ ಮದುವೆ ಬೇಡ ಸ್ವಾಮಿ, ನನಗೆ ಮದುವೆ ಬೇಡ ಸ್ವಾಮಿ. ಚಿನ್ನರನ್ನ ಮುನ್ನ ಎನ್ನುವ ಚೆಲ್ಲಾಟ 3 ದಿನ, 3 ದಿನ. ಏಯ್, ಇನ್ನೊಂದ್ಸಾರಿ ಮದ್ವೆಗಿದ್ವೆ ಬೇಡ ಅಂದ್ರೆ ನಿನ್ನ ಎತ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಡ್ತೀನಿ. ಅಯ್ಯೋ, ಮಠಕ್ಕೆಲ್ಲ ಸೇರ್ಕೊಳ್ಳಲ್ಲಪ್ಪ ನಾನು. ಮತ್ತೆ ಮದ್ವೆ ಆಗು, ನಿನ್ಗೆ ಯಾವ ತರ ಹುಡುಗ ಬೇಕು ಹೇಳು, ನಾನು ಹುಡುಕ್ತೀನಿ. ನನ್ ಮದ್ವೆ ಆಗಲ್ಲ. ನಿನ್ ಮದ್ವೆಗೆ ಒಪ್ಲಿಲ್ಲ ಅಂತ ಅಂದ್ರೆ ನಿನ್ ಪಾಕೆಟ್ ಮನಿ ಕಾರ್ಡ್. ನೀನ್ ಡ್ಯಾನ್ಸ್ ಕ್ಲಾಸ್ ಹೋಗೋ ಹಾಗಿಲ್ಲ, ನೀನು ಮಿಂಚು ಜೊತೆ ಸುತ್ತಾಡೋ ಹಾಗಿಲ್ಲ, ವೀಕೆಂಡ್ ಟ್ರಿಪ್ ಕ್ಯಾನ್ಸಲ್. ನಿಮ್ಗೆ ಮನೆ ಕಡೆಯಿಂದ ಬರ್ತಾ ಇರೋ ಬೆನಿಫಿಟ್ಗಳೆಲ್ಲ ಡಿಸ್ಕನೆಕ್ಟೆಡ್. ದೊಡ್ಡಿ ಪ್ಲೀಸ್, ಈ ತರ ಎಲ್ಲ ಮಾಡ್ಬಿಡಿ. ನೀವ್ ಹೇಗೆ ಹೇಳ್ತಿರೋ ನಾ ಹಾಗೆ ಕೇಳ್ತೀನಿ, ಆಯ್ತಾ? ಪ್ಲೀಸ್, ಮನೆಯಿಂದ ಬರ್ತಿರೋ ಬೆನಿಫಿಟ್ಸ್ ಮಾತ್ರ ಕಟ್ ಮಾಡಿಸ್ಬಿಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಗಿದ್ರೆ ನಾ ಹೇಳ್ದಂಗೆ ಕೇಳು. ಸರಿ ದೊಡ್ಡಿ, ನೀವು ಹೇಳ್ದಂಗೆ ಕೇಳ್ತೀನಿ. ಹಂಗೆ ಆಡ್ತಿರು, ಇನ್ನೊಂದು ಮದುವೆ ಮಾಡ್ತೀನಿ ನಿಮಗೆ. ಸಿಂಚು ನನ್ನ ಟ್ರ್ಯಾಕಿಗೆ ಬಂದ್ಲು, ಇನ್ನು ಆಪರೇಷನ್ ಶುರು ಮಾಡೋಣ. ಸಿಂಚು, ಈ ಹುಡುಗನ್ ನೋಡೆ, ಪರವಾಗಿಲ್ಲ, ಸುಮಾರಾಗಿದ್ದಾನೆ ಇವನು. ಓಕೆ, ಆದ್ರೆ ದೊಡ್ಡಿ ಸ್ಯಾಲ್ರಿ ಕಮ್ಮಿ. ಕಮ್ಮಿ ಅಂತೀಯಾ? ಸರಿ, ಇವನು ಬೇಡ ಬಿಡು, ಬೇರೆ ನೋಡೋಣ. ಸಿಂಚು, ಇವನು ನೋಡು. ರಿಜೆಕ್ಟ್. ಏಯ್, ಮೂತಿ ಮೇಲೆ ಕೂತ್ಬಿಡ್ತೀನಿ ನೀನಿರೋ ಚಂದಕ್ಕೆ. ಸಿಂಚು, ಈ ಹುಡುಗನ್ ನೋಡು, ತುಂಬ ಚೆನ್ನಾಗಿದ್ದಾನೆ ಕಡೆ. ಬೇಡ ಬಿಡು, ಇವನಿಗೆ ಸ್ವಲ್ಪ ಮೂಗು ಉದ್ದ ಇದೆ. ಇವನ್ನ ನೋಡು. ದೊಡ್ಡಿ, ಇವ್ನು ನನಗಿಂತ ಸ್ವಲ್ಪ ವೈಟ್ ಆಗಿದ್ದಾನೆ, ಸೊ ರಿಜೆಕ್ಟ್. ಬೇರೆ ದೊಡ್ಡಿ ಇವ್ನು ಚೆನ್ನಾಗಿದ್ದಾನೆ ಅಲ್ವಾ? ಓಕೆನಾ? ಅಯ್ಯೋ ನಿನ್ಗೊಂದು ಟೇಸ್ಟ್ ಅಂತ ಇಲ್ವೇನೆ? ಇವನು ಯಾವ ಹ್ಯಾಂಗಲಲ್ಲಿ ನಿನಗೆ ಚೆನ್ನಾಗಿ ಕಾಣಿಸ್ತಿದ್ದಾನೆ? ನಿನ್ನ ಅದಕ್ಕೆ ಹೇಳಿದ್ದು ನಂಗೆ ಮದುವೆನೇ ಬೇಡ ಅಂತ. ದೊಡ್ಡಿ ಜೋಕ್ ಮಾಡಿದೆ ದೊಡ್ಡಿ. ಅಲ್ಲ, ಹುಡುಗರು ಹುಡ್ಕೋದು ಎಷ್ಟು ಕಷ್ಟ ಅಲ್ವಾ? ನಿಮ್ಮ ಕಾಲದಲ್ಲೆಲ್ಲ ಹೆಂಗೆ ಹುಡುಗನ ಹುಡುಕ್ತಾ ಇದ್ರಿ? ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಹಾಕಿದ್ದೆ ಗೆರೆ, ಆ ಗೆರೆ ನಾವು ದಾಟ್ತಾನೆ ಇರಲಿಲ್ಲ ಕಣೆ. ಹೌದಾ? ಇವಾಗ ಬಿಡಿ, ನಮ್ಮ ಅಪ್ಪ ಅಮ್ಮಂಗೆ ಗೆರೆ ಹಾಕಕ್ಕೆ ಟೈಮ್ ಕೊಡಲ್ಲ ನಾವು ಮದುವೆ ಆಗೋ ಹುಡುಗನ ಆಸೆ ಮನೆ ಮೇಲೆ ನೋಡ್ತಿದ್ದು, ಅದು ಅಂತರ್ಪಟ ಹೇಳದ ಮೇಲೆ. ದೊಡ್ಡಿ, ಇವಾಗ ಟೈಮ್ ತುಂಬ ಚೇಂಜ್ ಆಗಿದೆ ದೊಡ್ಡಿ. ನಾವು ಫಸ್ಟು ಒಂದು ಹುಡುಗನ ನೋಡ್ತೀವಿ, ಇಷ್ಟ ಆದರೆ 1-2 ವರ್ಷ ಡೇಟ್ ಮಾಡ್ತೀವಿ, ಆಮೇಲೆ ಇನ್ನೊಂದು 2 ವರ್ಷ ಲಿವಿಂಗ್ ಟುಗೆದರಲ್ಲಿ ಇರ್ತೀವಿ, ಆಮೇಲೆ ಎಲ್ಲ ಓಕೆ ಆದರೆ ಮದುವೆ, ಇಲ್ಲ ಅಂದರೆ ಬ್ರೇಕಪ್, ಆಮೇಲೆ ಹೆಂಡತಿ ಮಾತನ್ನೇ ಕೇಳುವಂಥ ಗಂಡನ ಮದುವೆ ಆಗಿ ಸೆಟ್ಲ್ ಆಗ್ಬಿಡ್ತೀವಿ. ಅದು ಗೊತ್ತು ಬಿಡಮ್ಮ, ನಮ್ಮ ಕಾಲದಲ್ಲಿ ಬರೀ ಬೆರಳೆಣಿಕೆ ಅಷ್ಟಿದ್ವು ಡೈವರ್ಸ್ಗಳು. ಇವಾಗ ಡೈವರ್ಸ್ ಅನ್ನೋದು ಗಗನಕ್ಕೆ ಏರ್ಬಿಟ್ಟಿದೆ. ಬಾ ಇವಾಗ ಹುಡುಗನ ನೋಡೋಣ. ನೋಡೆ, ಇವನು ಪರವಾಗಿಲ್ಲ ದೊಡ್ಡಿ. ನೋಡು,
ನೀ ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾಳೆ ಈ ಹುಡುಗ ಬರ್ತಾ ಇದ್ದಾನೆ, ನೀನು ರೆಡಿಯಾಗಿರಬೇಕು ಅಷ್ಟೇ. ನೋ ದೊಡ್ಡಿ ಪ್ಲೀಸ್. ಬೇಡ ಗೀಡ ಅಂದರೆ ಮನೆಯಿಂದ ಬರ್ತಾ ಇರೋಂಥ ಬೆನಿಫಿಟ್ಗಳೆಲ್ಲ ಕಟ್ ಮಾಡಿಬಿಡ್ತೀನಿ. ದೊಡ್ಡಿ ದೊಡ್ಡಿ ನಾಳೆ ಹುಡುಗ ಬರ್ತಿದ್ದ ನನಗೆ. ಬರಲಿ ನನ್ನ ಕಂಡೀಷನ್ಸ್ ಅಲ್ಲೇ ಕೊಲೆ ಮಾಡಿಬಿಡ್ತೀನಿ. ಲೋ ಕುಮಾರ, ಏನ್ ಮಾವ? ಹುಡುಗಿ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದೀವಲ್ಲ, ನೀನ್ ಏನ್ ಕೆಲಸ ಮಾಡ್ಕೊಂಡಿದೀಯ ಅಂದ್ರೆ ಏನ್ ಹೇಳ್ತೀಯಾ? ಇನ್ನೇನ್ ಹೇಳಿ ಮಾವ, ಗಾರೆ ಕೆಲಸದಲ್ಲಿ ಮೇಸ್ತ್ರಿ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತೀನಿ. ಹಂಗೆ ಹೇಳ್ಬಿಡು. ಮಕ್ಕೆ ಮಂಗಳಾರತಿ ತೆಗ್ದು ತುಬುಕಂತ ಉಗ್ದಿ ಆಚೆಗೆ ತಳ್ಳಿಬಿಡ್ತಾರೆ. ಮತ್ ಇನ್ನೇನಂತ ಹೇಳ್ಬೇಕು ಮಾವ? ಇಂಜಿನಿಯರ್ ರಿಂಗು ಅಂತ ಹೇಳ್ಬೇಕು. ಇಂಜಿನಿಯರಿಂಗ್ ಮಾವ, ನಿಂಗೊಂದು ವಿಷಯ ಗೊತ್ತಾ? ನಮ್ ಸೈಟ್ ಅಲ್ಲಿ ಇಂಜಿನಿಯರ್ಗಿಂತ ನಾನೇ ಜಾಸ್ತಿ ಸಂಬಳ ತಗೊಳ್ಳೋದು. ಲೇ ಕುಮಾರ, ಹುಡುಗಿ ಫ್ಯಾಮಿಲಿಯವ್ರಿಗೆ ಹುಡುಗ ಎಷ್ಟು ಸಂಬಳ ತಕತ್ತವನೇ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಕೆಲಸ ಮಾಡ್ತಾವನೆ ಅನ್ನೋದು ಇಂಪಾರ್ಟೆಂಟು. ಯಾಕೆ ಮಾವ ಈ ತರ? ಯಾಕೆಂದ್ರೆ ಪ್ರೆಸ್ಟೀಜ್ಕಲ್ಲ, ಹುಡುಗಿ ಫ್ರೆಂಡ್ಸ್ಗೆಲ್ಲ ನನ್ನ ಗಂಡ ಇಂಜಿನಿಯರು ಅಂತ ಹೇಳ್ಕೋಬೇಕಲ್ಲ, ಅದಕ್ಕೆ. ಅದ್ರ ಜೊತೆಗೆ ಅವ್ರ ಅಪ್ಪ ಅವ್ರ ಅಮ್ಮ ಫ್ಯಾಮಿಲಿಗೆ ಊರಿಗೆಲ್ಲ ನನ್ನ ಅಳಿಮೆ ಇಂಜಿನಿಯರು ಅಂತ ಹೇಳ್ಕೊಂಡ್ ಬಿಲ್ಡಪ್ ಕೊಡ್ಬೇಕಲ್ಲ, ಅದಕ್ಕೆ. ಹೆಂಗೆ? ಹೌದಾ ಮಾವ? ಕಂಡ್ಲಾ, ಅವ್ರೇನಾದ್ರು ನೀನ್ ಏನ್ ಕೆಲಸ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಸಾಫ್ಟ್ ಇಂಜಿನಿಯರ್ ಅಂತ ಹೇಳು, ವರ್ಕ್ ಫ್ರಮ್ ಮನೆ ಅಂತ ಹೇಳು. ಸಂಬಳ ಎಷ್ಟು ಅಂತ ಕೇಳಿದ್ರೆ ಇವಾಗ 1.5 ಲಕ್ಷ ಕೊಡ್ತಾವ್ರೆ, ಇನ್ ಮುಂದಕ್ಕೆ ಪ್ರಮೋಷನ್ ಕೊಟ್ರೆ 2 ಲಕ್ಷ ಕೊಡ್ತಾರೆ ಅಂತ ಹೇಳ್ಬಿಡು. ಸ್ಯಾಲರಿ ಸ್ಲಿಪ್ ಏನಾದ್ರು ಕೇಳಿದ್ರೆ? ಲೇ, ಅದು ಸ್ಯಾಲ್ರಿ ಸ್ಲಿಪ್ ಅಲ್ಲ ಕಳ್ಳ, ಸ್ಯಾಲ್ರಿ ಸ್ಲಿಪ್ ಕೇಳಕ್ ಅವ್ರೇನ್ ಬ್ಯಾಂಕ್ ಅವ್ರೆ ನೋಡು. ಹಿಂಗೆಲ್ಲ ಕ್ವಶನ್ ಕೇಳ್ತಾ ಇದ್ರೆ ಎಣ್ಣೆ ತೋರ್ಸಲ್ಲ ನಿಂಗೆ. ನಾನು ಹೇಳ್ದಂಗೆ ಕೇಳ್ಬೇಕು. ಓಕೆ ಮಾವ, ನೀನ್ ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ. ಕೇಳ್ತೀಯ? ಲೇ ಕುಮಾರ, ಮಾವ, ಇದೆಲ್ಲ ಗಡ್ಡ ಬಿಟ್ಕೊಂಡ್ ದೇವದಾಸ್ ತರ ಬಂದಿದ್ಯಾ? ಯಾವ ಹುಡ್ಗಿ ಒಪ್ಕೋತಾಳೆ ನಿನ್ನ? ನಮ್ನ ಏನಾದ್ರು ಮಾಡ್ದವ್ರು ಅಂತ ಚಿಲ್ಲರೆ ಕಾಸು ಕೊಟ್ಟು ಓಡಿಸ್ಬಿಟ್ರೆ ಹೋಗಿ ಸೇವಿಂಗ್ ಮಾಡಿಸ್ಕ ಬಾ. ಅವ ಸುಮ್ನಿರೋ. ಈಗಿನ ಕಾಲದ ಹುಡುಗರಿಗೆ ಗಡ್ಡ ಅಂದ್ರೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಗಡ್ಡ ಬಿಟ್ಕೊಂಡ್ ಬಂದಿರೋದು. ಚೆನ್ನಾಗಿ ಕಾಣಿಸ್ತಾ ಇಲ್ವಾ ನಾನು? ಓಹೋ, ಹಳೆ ಮದ್ವೆ ಗಂಟರ ಕಾಣ್ತಾ ಇದೆ ಕಣ. ಅವಳು ಹಳೆ ಮದ್ವೆ ಹೆಣ್ಣಾಗಿರ್ಬೇಕು ಅಷ್ಟೇ. ಹೋಗು ಮಾವ, ಈ ತರ ರೇಕ್ಸರ್ ಹೆಣ್ಣು ನೋಡಕ್ ಬರೋದೇ ಅಷ್ಟೇ. ಸುಮ್ನೆ ಅಂದೆ ಮಾವ, ಬೇಜಾರ್ ಮಾಡ್ಕೊಬಿಡ ನೀನು. ಮಾವ, ನಾನು ಹೆಣ್ಣು ನೋಡಕ್ ಬಂದಾಗ ಏನೋ ಇಟ್ಕೊಂಡಿರ್ತಿಲ್ಲ, ಏನಿದು? ಏಯ್, ಅದು ಪರ್ಸನಲ್, ಮುಟ್ಬೇಡ. ಇವಾಗ್ಲೇ ತುಂಬಾ ಟೈಮ್ ಆಗದೆ, ನಡಿ ಹೆಣ್ಣು ನೋಡ್ಕೋಣ. ಬಾರ. ನಮಸ್ಕಾರ. ಅಂದಹಾಗೆ ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ನಾನು ಇವ್ರ ಮಾವ. ನೀವು ನೋಡೋಕೆ ಒಂಥರ ಇದ್ದೀರಾ, ಆದರೆ ಇವ್ರು ನೋಡೋಕೆ ಬೇರೆ ಥರನೇ ಇದ್ದಾರೆ. ನಮ್ಮಪ್ಪ ಬೇರೆ, ಇವರಪ್ಪ ಬೇರೆ. ನಮ್ಮ ಅಕ್ಕನ ಮಗ. ಚೆನ್ನಾಗಿಲ್ಲ. ಪರವಾಗಿಲ್ಲ. ಹುಡುಗಿಗೆ ಹಾಡು ಹೇಳಕ್ಕೆ ಬರುತ್ತಾ? ಹಾಡು ಹೇಳಕ್ಕೆ ಬರಲ್ಲ, ಹಾಡು ಕೇಳಕ್ಕೆ ಬರುತ್ತೆ. ಬೈ ದ ವೇ, ಹುಡುಗಂಗೆ ಹಾಡು ಹೇಳಕ್ಕೆ ಬರುತ್ತಾ? ಜೋಕ್ಸ್ ಚೆನ್ನಾಗಿಲ್ಲ. ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಮ್ಮ ಹುಡುಗಿ ಮದುವೆ ಒಳ್ಳೆ ದೊಡ್ಡ ರೆಸಾರ್ಟಲ್ಲಿ ಆಗಬೇಕು. ಕುಕ್ಕಿಂಗ್ ಮಾಡೋಲ್ಲ 5 ಸ್ಟಾರ್ ಹೋಟ್ಲಿಂದನೇ ಬರಬೇಕು. ಹಾಗೆ ಡೆಕೋರೇಷನು ನೆಕ್ಸ್ಟ್ ಲೆವೆಲ್ ಇರಬೇಕು. ಒಟ್ಟಿನಲ್ಲಿ ರಾಜರ ಮನೆ ಮದುವೆ ಥರ ಇರಬೇಕು. ಅಂದಹಾಗೆ ಮರ್ತಿದ್ದೆ, ಮದುವೆಗೆ ಬರೋರಿಗೆಲ್ಲ ಒಂದೊಂದು ಚಿನ್ನದ ಉಂಗುರ ಕೊಡಬೇಕು. ಕೊಡೋಣ ಬಿಡಿ, ನೀವು ಹೆಂಗೋ ವರದಕ್ಷಿಣೆ ಕೊಡ್ತೀರಲ್ಲ, ಕೊಟ್ರಾಯ್ತು. ಅಲ್ಲೇ ತಪ್ಪು ತಿಳ್ಕೊಂಡಿದ್ದೀರಾ. ಇಲ್ಲಿ ವಧು ದಕ್ಷಿಣೆ ನೀವೇ ಕೊಡ್ತಾ ಇದ್ದೀರಾ. ಅಂದಹಾಗೆ ನಿಮ್ಮ ಹುಡುಗ ಏನು ಕೆಲಸ ಮಾಡ್ತಾನೆ? ನಿನ್ನ ಬಾಯರೆ ಹೇಳ. ಅದು ಅಲ್ಲ, ಸಾಫ್ಟ್ವೇರ್ ಇಂಜಿನಿಯರು. ಮಂತ್ಲಿ 1.5 ಲಕ್ಷ ಸಂಬಳ, ಮುಂದಿನ ತಿಂಗಳು 2 ಲಕ್ಷ ಆಗುತ್ತೆ. ಅದನ್ನು ನಾವು ಕೇಳಲಿಲ್ಲ. ಹುಡುಗನಿಗೆ 2 ಲಕ್ಷ ಸಂಬಳ ಅಂತೆ, ಒಪ್ಕೊಳ್ಳೆ. ಆದರೆ ನಮ್ಮ ಹುಡುಗನ ಇಷ್ಟ ಆಗಿಲ್ಲ ದೊಡ್ಡಿ. ನನಗೆ ಕೆಲವು ಕಂಡೀಷನ್ಸ್ ಇದೆ, ಒಪ್ಕೊಂಡ್ರೆ ನೋಡೋಣ. ಹಾಂ, ಹೆಣ್ಣು ನೋಡೋಕೆ ಬರೋ ಹುಟ್ಟ ಇದು ಒಳ್ಳೆ ಗಾರೆ ಕೆಲಸ ಥರ ಬಂದಿದ್ಯಾ? ಅಟ್ಲೀಸ್ಟ್ ಶೇವಿಂಗ್ ಮಾಡಿ ಸ್ವಲ್ಪ ಟಿಪ್ ಟಾಪ್ ಆಗೋದು ಬರ್ಬೇಕು ತಾನೆ? ನಾವಾಗಲೂ ಬಿಡ್ಕೊಂಡು ಕಳಿಸೋಕ್ಕೆ ಸೇವಿಂಗ್ ಮಾಡಿಸ್ಕೊಬರಲ್ಲ, ಒಪ್ಕೊಳ್ಳಲ್ಲ ಅಂತ. ಇವಾಗ ನೋಡಿದ ನೀನು ಗಾರೆ ಕೆಲಸ ಮಾಡ್ತಾಯಿದ್ದೀಯ ಅಂತ ಗೊತ್ತೇ ಆಗೋಯ್ತು. ನಂಗೆ ಜಾಸ್ತಿ ಮಾತಾಡೋದು ಇಷ್ಟ ಆಗಲ್ಲ. ನನಗೆ ಕೆಲವು ಕಂಡೀಷನ್ಸ್ ಇದೆ, ಅದಕ್ಕೆಲ್ಲ ಓಕೆ ಅಂದರೆ ನಂಗೆ ಮದುವೆನೂ ಓಕೆ. ಹೇಳಿ ಮೇಡಮ್. ನಾನು ಮದುವೆ ಆಗೋ ಹುಡುಗಂಗೆ ಕುಕ್ಕಿಂಗ್ ಬರಬೇಕು, ಡೈಲಿ ಡಿಫ್ರೆಂಟ್ ಆಗಿರೋ ರೆಸಿಪೀಸ್ ಮಾಡ್ಕೊಡ್ಬೇಕು. ನಂಗೆ ಮೆನಿಕ್ಯೂರ್ ಹಾಳಾಗುತ್ತೆ, ಸೊ ಡೈಲಿ ಅವನೇ ಪಾತ್ರೆ ತೊಳಿಬೇಕು. ಮನೆ ಕ್ಲೀನ್ ಮಾಡೋಕ್ಕೆ ಬರಬೇಕು. 2 ದಿನಕ್ಕೆ ಒಂದ್ಸರಿ ಮಿಸ್ ಮಾಡಿದ್ರೆ ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ಬಟ್ಟೆ ಎಲ್ಲ ಒಗ್ದು ಐರನ್ ಮಾಡಿ ನೀಟಾಗಿ ಮಡಚಿ ಎತ್ತಿಡಬೇಕು. ರಾತ್ರಿ ಅವ್ನ ಕೈಯಾರೆ ನನಗೆ ಊಟ ಮಾಡಿಸಿ ಮಲಗಿಸ್ಬೇಕು. ಮಲಗಿಸ್ಬೇಕಾದ್ರೆ ಹಾಡು ಹೇಳ್ಬಿಟ್ಟು ಮಲಗಿಸ್ಬೇಕು.
ನಂಗೆ ಅವಾಗವಾಗ ಬೋರ್ ಆಗುತ್ತೆ, ಅವಾಗ ಅವ್ನು ನನಗೆ ಎಂಟರ್ಟೈನ್ ಮಾಡಬೇಕು. ನಂಗೆ ಟಿ ವಿ ನೋಡೋ ಅಭ್ಯಾಸ ಇಲ್ಲ, ಕಣ್ಣು ನೋವು ಬರುತ್ತೆ. ಅದಕ್ಕೆ ಅವನೇ ಹಾಡು ಹೇಳಬೇಕು, ಡಾನ್ಸ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಟೋಟಲಾಗಿ ನಂಗೆ ಅವ್ನು ಫುಲ್ ಎಂಟರ್ಟೈನ್ಮೆಂಟ್ ಕೊಡಬೇಕು. ಆಮೇಲೆ ಮೇನ್ ಕಂಡೀಷನ್ನು, ನನಗೆ 1-2 ವರ್ಷ ಆದಮೇಲೆ ಬೋರ್ ಆಗ್ಬೋದು. ಬೋರ್ ಆದಾಗ ಅವನು ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಳ್ಬೇಕು. ಆಮೇಲೆ ಮಂತ್ಲಿ ಮಿಸ್ ಮಾಡಿದ್ರೆ ಜೀವನಾಂಶ ಕಳಿಸ್ಬೇಕು. ನನ್ನ ಲಿಸ್ಟಿನ ಇಷ್ಟು ಉದ್ದ ಇದೆ, ಇದು ಜಸ್ಟ್ ಬೇಸಿಕ್ ಅಷ್ಟೇ. ಆಮೇಲೆ ಇದು ಮಗುನ 1 ವರ್ಷಕ್ಕೆ ಮಾಡ್ಕೊಳ್ಳೋದು ಯಾವ ಥರ ಮೇಡಮ್? ಅಯ್ಯೋ, ನಂಗೆ ಬೇಬೀಸ್ ಇಷ್ಟ ಆಗಲ್ಲ, ಪ್ಲೀಸ್ ಸಾರಿ. ಮೇಡಮ್ ಒಂದು ವಿಷಯ, ನಿಮಗೆ ಮಗು ಇಷ್ಟ ಇಲ್ಲ, ನನಗೆ ನೀವೇ ಇಷ್ಟ ಇಲ್ಲ. ಈ ಸುಬ್ಬಿ ಸವಸ ಬೇಡ ಮವ, ನಾನು ಬರ್ತೀನಿ, ಬಾಯ್. ಲೇ ಕುಮಾರ ಒಳ್ಳೆ ಕೆಲಸನೇ ಮಾಡಿದೆ ಬಿಡು. ಮೇಡಮ್, ನಿಮ್ಮ ಮಗಳು ಕೇಳಿದ ಕಂಡೀಷನ್ಸ್ಗೆಲ್ಲ ನಂಗೆ ಓಕೆ. ಇನ್ನು ನನಗೆ 40 ವರ್ಷ, ಮದುವೆ ಆಗಿಲ್ಲ. ಬಯೋಡೇಟಾ, ಫೋಟೋ ನಂಬರ್ ಎಲ್ಲ ಇದರಲ್ಲಿದೆ. ನಿಮ್ಮ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡೋದಿದ್ರೆ ಫೋನ್ ಬರ್ತೀನಿ. ದೊಡ್ಡಿ, ಈ ಮುದ್ಕನ್ ಮದುವೆ ಆಗ್ಬೇಕಾ ನಾನು? ಹ್ಞೂ ಕಣೆ, ಬಂದ್ ಹುಡುಗರ್ನೆಲ್ಲ ಈ ಥರ ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಇಂಥ ಮುದುಕನ್ನೇ ಮದುವೆ ಮಾಡ್ಕೋಬೇಕಾಗತ್ತೆ. ತಗೋ. ಬೇಜಾರು ಮಾಡ್ಕೊಂಡ್ಬೇಡ, ನಾಳೆ ನಾನು ಡಾನ್ಸ್ ಕ್ಲಾಸ್ ಮುಗ್ದಿದ ತಕ್ಷಣ ಸಿಗ್ತೀನಿ ಆಯಿತಾ? ಅದೇ RR ನಗರ ಕಾಪಿ ಕಟ್ಟೆ ಇದೆಯಲ್ಲ, ಅಲ್ಲಿ ಸಿಗೋಣ. ಪ್ಲೀಸ್ ಲೇಟ್ ಮಾಡಬೇಡ. ಇರು, ನಮ್ಮ ದೊಡ್ಡ ಬರ್ತೀನಿ. ದೊಡ್ಡಿ, ಏನು ಮಾಡ್ತಿದ್ದೀರಾ? ಬಿಡಿ ನನ್ನ. 50 ಜನ ಹುಡುಗರನ್ನ ತೋರಿಸಿದ್ರು, ಎಲ್ಲರನ್ನೂ ರಿಜೆಕ್ಟ್ ಮಾಡ್ತೀಯ ನೀನು? 50 ಜನ ತೋರಿಸಿದ್ರು ಅಷ್ಟೇ, 500 ಜನ ತೋರಿಸಿದ್ರು ಅಷ್ಟೇ, ನಾನು ರಿಜೆಕ್ಟ್ ಮಾಡ್ತಿರ್ತೀನಿ. ಯಾಕೆ? ಯಾಕಂದರೆ ನಾನು ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ದೀನಿ. ಹಾಂ, ಲವ್ವಾ? ಸಿಂಚು ಮಿಂಚು ಯೂಟ್ಯೂಬ್ ಚಾನಲಲ್ಲಿ ಸಿಂಚು ಸ್ವಯಂವರ ನಡೀತಾ ಇದೆ. ಸಿಂಚು ಯಾರ್ಯಾರಿಗೆ ಇಷ್ಟನೋ ಅವರೆಲ್ಲ ಮಿಸ್ ಮಾಡದೆ ಅವ್ರ ಡೀಟೇಲ್ಸ್ನ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಸಿಂಚು ಸಿಗ್ತಾಳೆ ಅಂದರೆ ನಾವು ನಿಮಗೆ ವಾಪಸ್ ಫೋನ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿದ್ದು ಹೇಳೋವಾ ತಂಗೆವಾ? ಬೆಲ್ ಐಕಾನ್ ಹೊಡಿಯೋದನ್ನ ಮರಿಬೇಡಿ. ಬೆಲ್ ಹೊಡಿಯೋದನ್ನ ಮರಿಬೇಡಿ. ನಂಗೆ ಇನ್ನೂ ಯಾರು ಹುಡುಗ ಸಿಕ್ಕಿಲ್ಲ, ಹುಡುಕೊಡಿ. ಬೇಗ ಬೇಗ ಕಮೆಂಟ್ ಮಾಡಿ. ಅಯ್ಯೋ, ಯಾರೋ ಅದು. ಆಹಾ, ಅರ್ಧ ಗಂಟೆ ಆಗಿತ್ತು ಆರ್ಡ್ರ್ ಮಾಡಿ, ಇವಾಗಾದ್ರೂ ಬಂತು. ಅಣ್ಣ ನಮಗೆ ಅಲ್ಲ ಕಣ್ರಮ್ಮ, ನಾನು ಇವಾಗ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನೀವು ನಂದೇ ಇಲ್ಲಿ ಅಂತ ಬಂದ್ಬಿಟ್ರಲ್ಲ, ಸರಿನಾ ಇದು? ಹೋಗಿ ಸುಮ್ಮನೆ ಹೋಗ್ರಮ್ಮ, ಸುಮ್ಮನೆ ಒಂದೇನು ಪೀಸ್ ಕೊಡೋಣ. ಅಯ್ಯೋ.